ಒಂದು ಸೆಕೆಂಡ್. ಗೋಡಂಬಿ ಹಾಕೋಬೇಕಾಗಿತ್ತು, ನಾವು ಗೋಡಂಬಿ ಬದಲು ಶೇಂಗಾ ಹಾಕೊಳ್ಳೋಣ. ಯಾರಿಗೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಬರ್ತೀನಿ. ನಿನಗೆ ಗೊತ್ತಿದೆ ದೀಪ ಆಲ್ ದ ಬೆಸ್ಟ್. ಶಿಟ್ ಮಾಡ್ಕೊಂಡೇನು? ಹಾಂ ಹೊಟ್ಟೆ ಸೈತಿ. ಈಗ ನಾನು ನಿಂಗೆ ಕ್ಯಾರೆಟ್ ಹಲ್ವಾ ಮಾಡ್ಕೊಡ್ಬೇಕೇನ? ಮತ್ತು ಬಾಳೆಹಣ್ಣು ಗಿಡ ಏನೇನು ತಿನ್ನೋಗುತ್ತಿಲ್ಲ. ಇಲ್ಲಿ ನಿನ್ನೆ ಹೋಗಿ ತುಡುಗಿಲಿ ಚಾಕ್ಲೇಟ್ ತಂದು ಇವು ತಂದ ಬಿಸ್ಕೆಟ. ಎಲ್ಲದೋ ಈಗ ಬಿಸ್ಕೆಟ್ ಎಲ್ಲದೋ ಖಾಲಿ. ನಾನು ಸಿಂಪತ್ತಿಲ್ಲೇ ತಂದು ನನಗೆ 2 ಬಿಸ್ಕೆಟ್ ಕೊಡೋಣ ನಾ ಮಾಡೀನಿ. ಎಲ್ಲ ನಿನ್ನ ಕುಂತು ಖಾಲಿ ಮಾಡ್ಯಾಳ, ಇವ್ನು ತಂದು ನನಗೆ ಕೊಟ್ಟಾಳ. ಇದ್ರೊಳಗೆ ಒಂದು ಗಿಟ್ಟಿಸ್ಕೊತಾಳೆ ಈಗ ಸಣ್ಣಗೆ. ಹಾಂ ಕೊಡಲಿಲ್ಲ ಅಂದ್ರೆ ಮತ್ತೆ ಚಂತನ ಮೂಡ್ ಸರಿ ಇರಲಿಕ್ಕಿಂದ ಕೊಡ್ತೀನಿ. ಈಗ ಕ್ಯಾರೆಟ್ ಹಲ್ವಾ ನಾ ಮಾಡಾಕೋತೀನಿ ಅಂತೇಳಿ ಸಿಟ್ಟಾಗ ತೋರಿಸ್ತೀನಿ ಹೆಂಗೆ ಕೆಲಸ ಮಾಡ್ತಂತ ಅವ್ರ ಸಿಟ್ನಾಗ. ಪ್ರೇಮವೇ ಪ್ರೇಮವೇ ಮಾಡ್ಲ ತೊಂಬ ಮಾಡ್ತೀನಿ. ತೊಂಬ ಸ್ಟಾರ್ಟ್ ಮಾಡಿದ್ವಿ. ಡ್ರೈ ಫ್ರೂಟ್ಸು ಅದು ಇದು ಏನೂ ಇಲ್ಲ, ಸುಮ್ಮ ಮನ್ಯಾಗ ಏನೇನದ ಅವನ್ನ ಹಾಕಿ ಮಾಡ್ಬಿಡೋದು. ತುಪ್ಪ ಹಾಕ್ಬೇಕಾಗಿತ್ತು ಅದಕ್ಕೆ. ಹಾಂ ಎಣ್ಣೆನ ಹಾಕ್ಬೇಕು. ತುಪ್ಪ ಮೇಲೆ ಹಾಕೊಂಡು ತಿನ್ಬೇಕೇನ? ನಾನು ಫಸ್ಟ್ ಟೈಮ್ ಕೇಳಾಗುತ್ತೀನಿ. ಈ ಹಲ್ವಾ ಮಾಡೋದ್ರೊಳಗೆಲ್ಲ ಭಾಳ ಆಗ್ಬಿಟ್ಟೈತಿ. ಈಗ ಮಾಪ್ ಮಾಡು, ಯಾಕಂದ್ರೆ ಸಕ್ರೆ ಹಾಕಾಗಿ ಇಷ್ಟೇ ಹಾಕ್ಬೇಕಂತ ಗೊತ್ತಾಗಬೇಕು. ಇಲ್ಲಿಷ್ಟು ಐತಿ ತುರಿದ್ರೊಳಗೆ ಈಗ ಇಲ್ಲಿಷ್ಟು ಮಾಡೋದು ಎರಡು. ಇನ್ನೊಂದು ಏನು ಮಾಡ್ಬೇಕು ಮತ್ತೆ ಗೊತ್ತಾಗಬೇಕಲ್ಲ. ಇದರಲ್ಲೇ ಮಾಪ್ ಮಾಡಿ ಹಾಕೋಗುತ್ತೀವಿ, ಯಾಕಂದ್ರೆ ಲಾಸ್ಟಿಗೆ ಸಕ್ರೆ ಹಾಕ್ಬೇಕಂದ್ರೆ ಗೊತ್ತಾಗಬೇಕಲ್ಲ. ಒಂದು ನಾಲ್ಕಕ್ಕೆ 1 ಕಪ್ ಹಾಕ್ಬೇಕಾಗಿತ್ತು. ಇದು 5 ಐತಿ, 1 ಕಪ್ ಹಾಕ್ತೀವಿ ಸಾಕು, ಜಾಸ್ತಿ ಸ್ವೀಟೇನು ಬೇಡ. ಕ್ಯಾರೆಟ್ ಇಲ್ವಾ ತಿರು ಯಾಕೆ ಹಾಕಬೇಕಾಗುತ್ತೆ. ಇದು ಆಗಿ ಇದು ಹಾಲು ಹಾಕಬೇಕು. 1/4 ಲೀಟ್ರ್ ಹಾಲು, ಸಣ್ಣ ಪ್ಯಾಕೆಟ್ ಹಾಲು. ಸ್ವಲ್ಪ ಏಲಕ್ಕಿ ಪುಡಿ, ಶೆಣಕ್ಕೆ ಹಾಕ್ಬೇಕು. ಹಿಂಗೆ ನಡೆಯಂಗಿಲ್ಲ. ಎಷ್ಟು 2 ರೂಪಾಯಿ ಒಂದು ಏಲಕ್ಕಿ ಗೊತ್ತೇನು? ಓಕೆ, ಹಾಕಿದ್ದು ಹಾಲೆಲ್ಲ ಬರ್ತೈತಿ. ಈಗ ಮೇಲೆ ಸಕ್ಕರೆ ಹಾಕಬೇಕು. ಸಕ್ಕರೆ ಇದ್ರಲ್ಲಿ ಹಾಕಮ್ಮ. ಇದು ಡಬ್ಬ ಎದಕ್ಕೆ ತೆಗೆದು ನಾವು ಆಗಾಳಿ ಏನಿದು ಕಜ್ರಿ ಹಾಕಿದ್ವಲ್ಲ ಅದ್ರ ಅಳತಿಲ್ಲ ಒಂದು ಹಾಕ್ಬಿಡು. 4 ಆಗೈತಿ, 1 ಹಾಕ್ಬಿಡು. ಸಾಕ್ಬಿಡು ಯಾಕೆ ಭಾಳ ಅನ್ಸಾಗ್ತೈತಿ. ಸ್ವಲ್ಪ ತೆಗಿ ಹೇಳ್ತೀನಿ. ಸ್ವೀಟ್ ಭಾಳ ಆಗೋದು ಬೇಡ. ಬೀಟ್ರೂಟ್ ಹಲ್ವಾ ಮಾಡಿದ್ವಲ್ಲ, ಅದು ಸ್ವಲ್ಪ ಮಾಡಿದ್ವಿ, ಗೊತ್ತಾಗಿತ್ತು ಅದು. ಇದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತಿ, ಕ್ವಾಂಟಿಟಿ ಗೊತ್ತಾಗೋದಿಲ್ಲ ಎಷ್ಟು ಹಾಕ್ಬೇಕಂತ. ಕರೆಕ್ಟ್ ಆಗ್ತದಕ್ಕೆ ತಿರುಗಿಬಿಡು. ಗೋಡಂಬಿ ಹಾಕೋಬೇಕಾಗಿತ್ತು, ನಾವು ಗೋಡಂಬಿ ಬದಲು ಶೇಂಗಾ ಹಾಕೊಳ್ಳೋಣ. ಓಕೆ, ಹುರಿದು ಪಳಕ ಮಾಡ್ಕೊಂಡ ಶೇಂಗಾ. ಇದೇ ಬಡವರ ಬಾದಾಮಿ ಅಂತಾರಲ್ಲ. ಸಾಕಷ್ಟು ಸಾಕು ಭಾಳ. ತಿನ್ ಬಿಡಬೇಡ ನೀ. ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗೈತಿ ನೋಡ್ರಿ. ಹೆಂಗಾಗೈತಿ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ. ಹಲ್ವಾ ಟೇಸ್ಟ್ ಮಾಡ್ಬೇಕು ಫಸ್ಟ್. ಇವತ್ತು ನಾನು ಏನು ಟೇಸ್ಟ್ ಮಾಡ್ತಾ ಹಾಕಿಲ್ಲ. ಅದಕ್ಕೆ ಹೇಳೋದು ಸ್ವಲ್ಪ ತಿನ್ಬೇಕಂತ. ಚಲೋ ಆಗೈತಿ, ಟೇಸ್ಟ್ ಚಲೋ ಆಗೈತಾ? ಮಸ್ತ್. ಬೀಟ್ರೂಟ್ಗಿನ ಇದು ಗಾಜರ್ ಹಲ್ವಾ ಮಸ್ತ್ ಐತಿ. ಗಜ್ರಿ ಹಲ್ವಾ ಎಲ್ಲರೂ ಮನ್ಯಾಗ ಟ್ರೈ ಮಾಡಿರಿ ಗೈಸ್. ಭಾರಿ ಈಸಿ ಐತಿ ಇದು ರೆಸಿಪಿ. ಸ್ವೀಟ್ ತಿಂದ್ಮೇಲೆ ಖಾರ ತಿನ್ನೋದು ನಮ್ಮ ಪದ್ಧತಿ. ಸ್ವೀಟ್ ಭಾಳ ಬಿಟ್ಟೈತಿ, ಅದಕ್ಕೆ ಸ್ವಲ್ಪ ಖಾರ ತಿನ್ನು ಮತ್ತೆ. ಸಮಾಧಾನ ಆಯ್ತು. ಈಗ ಮ್ಯಾಲೆ ಖಾರ ತಿನ್ನೋದು ಚಿತ್ತನವಾಗಿದ್ದು ಸಮಾಧಾನ ಆಯ್ತು. ಸ್ವಲ್ಪ ಗಜ್ರಿ ಹಲ್ವಾ ದೀಪಾಗ ಇಷ್ಟ ಅನ್ಸುತ್ತೆ.
ಅವ್ರಿಗೂ ಕೊಡಮು ಬೇಜಾರು ಕೊಟ್ಟು ಸ್ವಲ್ಪ ಹೊರ ಕೆಲಸ ಐತಿ ಹೊರ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಣ. ಎಷ್ಟೊತ್ತ ಜಲ್ದಿ ಬಾ ಹಾಕೋ. ತಳಗೆ ಹೋಗಿ ನಿನ್ಗೆ ಆಗಲೇ ಹೇಳಿ ನಾ ಬರೀ ಎಲ್ಲಂದ್ರೆ ಲೇಟ ಬಾ ಜಲ್ದಿ ಬಾ ಹಾಕೊಂಡು ಬಾ. ನೀವು ಯಾಕೆ ಲೇಟ್ ಮಾಡ್ತೀರಿ ಬರೇ ಹೆಣ್ಮಕ್ಳು? ನಂದ ಲೇಟ್ ಆಗೈತಿ. ಲೇಟ್ ಮಾಡ್ತಾರೆ. ಹಲ್ವಾ ಕಟ್ಕೊಂಡು ಬಂದೀವಲ್ಲ ಅಂಗಡಿಯಾಗ ತಂದೀವಿ ಅಂತ ಹೇಳ್ತೀವಿ. ನಮ್ಮ ಥರ ಇಲ್ಲಿ ನೋಡು ಕಾಂತಿ ಸ್ವೀಟ್ಸ್ ಒಳಗೆ ತಂದೀವಿ ಅಂತ ಹೇಳಮ್ಮ. 50% ನಂಬೋ ಚಾನ್ಸಸ್ ಐತೆ ಅವರು, ಯಾಕಂದ್ರೆ ಹಿಂಗೆ ಭಾಳ ಸಲ ಬಕ್ರ ಮಾಡಿ ಅವ್ರಿಗೆ ನೋಡು ನಮ್ಮ ಥರ ಇಲ್ಲ. ಕಾಂತಿ ಸ್ವೀಟ್ಸ್ಲಿ ಹಲ್ವಾ ಅಲ್ಲ ಮನ್ಯಾಗ ಮಾಡಿದ್ದಿದ್ದು ಸುಡಾಗ್ತೈತಿನ ಮತ್ತೆ ಸುಡ್ತೈತೆ ಅಲ್ಲಿ ಕಾಂತಿ ಸ್ವೀಟ್ಸ್ ಒಳಗೆ. ಮನೆ ಮಾಡಿದ್ದ ಪ್ಯಾಕ್ ಹಿಂಗೆ ಕೊಡಂಗೇ ಇಲ್ಲ ಅವ್ರು. ಏನು ಯಪ್ಪ ನಾವೇ ಬಿಚ್ಚಿದ್ವಿ ಕ್ಯಾರಿ ಬ್ಯಾಗ್ ಗಿರ್ಬೇಗೆಲ್ಲ ಹಂಗೆ ಕೊಡೋಣ ಸಾಕು ಅಂತ ಅಂದ್ವಿ. ತಿಂದು ಟೇಸ್ಟ್ ಮಾಡಿ ನೋಡ್ಬೇಕಾದ್ರೆ ಮಸ್ತ್ ಮಾಡ್ಯಾರ ಅನ್ಸುತ್ತಾ, ಅದಕ್ಕ ನಂಬೇಕಲ್ಲ. ತಿಂದು ನೋಡ್ರಿ ಗೊತ್ತಾಗತ್ತೆ. ಸುಳ್ಳು ಹೇಳಿದ್ರು. ಚಲೋ ಆಗೈತಿ. ಮನೆ ಮಾಡಿದ್ದ ನಮ್ಮ ಪ್ಲಾನ್ ವರ್ಕೌಟ್ ಆಗಿಲ್ಲ, ಇವರು ಬಕ್ರ ಆಗಿಲ್ಲ. ಹೆಂಗಾಗೈತೆ ತಿಂದ್ವಿ. ಫೋಟೋ ಹೊಡ್ಯಾತೀನಿ, ಪೋಸ್ ಕೊಡು ಒಂದೆರಡು. ಚಾಪ್ರಿ ಚಂದ ಮಾಡಿ ಅವ್ರು ಸುಟ್ಟಾತ್ ರೆಡಿ ಆಗುತ್ತಾರ. ಎಲ್ಲೋ ಒಂದು ಕಡೆ ಹೋಗ್ಬೇಕು ನಾವು. ಹೋಗಮ್ ರೆಡಿ ಆಗ್ರಿ ಅಂತಂದ್ರೆ ಒಂದೊಂದು ತಾಸು ಒಬ್ಬೊಬ್ರು ರೆಡಿ ಆಗಕ್ಕೆ. ಸೊ ನಾವು ಈಗ ಹೋಗ್ಬೇಕು. ನಾವು ರೆಡಿ ಆಗಕ್ಕೆ ನೋಡ್ರಿ. ಈಗ ಹಿಂಗೆ ಹೋಗ್ಬಿಡ್ತೀವಿ ನಾವು. ಇವ್ರು ರೆಡಿ ಆಗ್ಬೇಕಲ್ಲ, ಇವ್ರದ್ದು ಅಜ್ಜಿ ಐತಿ, ಅದಕ್ಕೆ ಹೊಂಟಿವಿ. ಹಲಸಿನ ಹಣ್ಣು ತುಡು ಮಾಡ್ಕೊಂಬಂದಾರ, ಅದು ಹಣ್ಣಾಗಿಲ್ಲ ಅಂತೇಳಿ ಬಿಟ್ಟಾರ. ವಜ್ಜದ್ರ ಏನೇನು ಅರೇಂಜ್ ಮಾಡಿರ್ತಾರೆ. ನಾವು ಹೊಂಟಿವಿ. ಹೋಗೋ ಕೆಲಸ ಒಳ್ಳೇದಾದ್ರೆ ಭಾಳ ಒಳ್ಳೇದು. ನೀವು ದಾರಿ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಬರ್ತೀನಿ. ನಿನಗೆ ಗೊತ್ತಿಲ್ಲ? ಲೊಕೇಶನ್ ಹಾಕ್ರಿ. ಲೊಕೇಶನ್ ಹಾಕ್ಲಾ? ಬಂದ್ವಿ. ದೀಪ ಆಲ್ ದ ಬೆಸ್ಟ್. ಸೊ ಫಸ್ಟ್ ದೀಪನ ಧ್ವನಿಗಳಿಗೆ ಒಂದು ಮೂಡಿ ಬರಂತೈತಿ. ಡೋಂಟ್ ಬಿ ಫಿಯರ್, ಓಕೆ? ಆರಾಮ್ಸೆ ಕೂಲ್. No, sir. I will crop it. Okay. Actually, I'm vlogger, so. Oh, is it? Yeah. Then crop it. Okay, sir. I wasn't ready for the recording. Okay, sir. Don't worry about it. The BPM 74 ಅಲ್ಲ. One second. ತಡಿ, ಇಲ್ಲಿ ಟ್ಯೂನ್ ತೆಗಿಯಾಗುತ್ತಾನೆ ಈಗ ಮ್ಯೂಸಿಕ್ ಡೈರೆಕ್ಟರ್. ಸುಮಾರ ಮ್ಯೂಸಿಕ್ ಡೈರೆಕ್ಟರ್ ಟ್ಯೂನ್ ತೆಗಿಯ KGF ಟ್ಯೂನ್. ಹಾಂ, ಸ್ವಲ್ಪ ರಿಲೇಟ್ ಆಗುತ್ತೆ. ಹಾಂ, ಇಲ್ಲ ಇನ್ನೊಂದ್ಸಲ. ಮುಗಿತು, ಜಾತ್ರೆ ಮುಗಿಸ್ಬಿಟ್ಟ. ಈಗ ಸುನೀತಾ ಬಾರಿಸ್ತಾಳ ಅಂತ. ಬಾರಸ್. ಓಕೆ, ಸ್ಟಾರ್ಟ್. ಹಾಂ, ಏಯ್ ನಿನ್ನ KGF ಹೊಸದು ಯಾವ್ದಾರ ಬಾರ್ಸ್ ಅಂತಂದ್ರೆ ಸಣ್ಣ ಹುಡ್ರ ಆ ಬಾರ್ಸ್ಬೋದು ಕೂತಾಳಿಕಿ. ಚಲೋ ಬಾರ್ಸ್ ಹೊಸದ. ಬರೀ ಅವೇನ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಅದಕ್ಕೆ ಊರ್ಲಾಕೊಳ್ಳೋರು. ರೊಟ್ಟಿ ಈಗ ಬಾರಿ ಬಾರಿಸ್ತಾಳ ನೋಡಿ. ಹಾಂ,
ಓಕೆ ಗೈಸ್, ಇದು ಇದು ನನಗೆ ಗೊತ್ತೈತಿ, ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡ್ರಿ ಟ್ಯೂನ್ ಯಾವ್ದಂತ. ಗೈಸ್, ಮ್ಯೂಸಿಕ್ ಕಂಪೋಸ್ ಮಾಡ್ಬೇಕಂತೇಳಿ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ಗಳು ಕೂತ್ಬಿಟ್ಟಿವಿ ಇಲ್ಲಿ. ಕುಚ್ ಬಿ ನೈ ಹೋರ ಒಂದು ಲಿರಿಕ್ ಬರೋದಕ್ಕಿಂತ ಮ್ಯೂಸಿಕ್ ಕಂಪೋಸ್ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಸುಮ್ಮನೆ ಹುಡುಗಾಟ ಮಾಡಾಕತ್ತೀವಿ, ಆಗೋ ಒಂದು ಏನು ನೋಡ್ಬೇಕು ಹೆಂಗಾರ ಒಂದು ಆಯ್ತಂದ್ರೆ ಕೆಲಸ ಡನ್ ಆಗುತ್ತಾ, ಮುಂದೆ ಬಿಡೋಣ ನೋಡಿ ಏನಾಗುತ್ತಾ. ಲವ್ ಲವ್ ಓ ಮೈ ಲವ್ ಯು ಶೋಡ್ ಮೀ ಬವ್ವ ಕವ್ವ ಕವ್ವ ಪೋಲಿ ಕವ್ವ ಯು ವಾಂಟ್ ಟು ಯಾರ್ ನವ್ವ. ಈಗ ನಾವೊಂದು ಹಾಡಾಡ್ತೀನಿ ಸದ್ದ, ಅದಕ್ಕೆ ತಾಳ ಗೀಳ ಎಲ್ಲ ಇಲ್ಲಿ ಹಾಕ್ತಾರೆ. ಪಿಯಾನೋ ಮಾಸ್ಟರ್ ಇಲ್ಲಿ ಸುನಿತಾ ಅದಾಳ ಆ್ಯಂಡ್ ಅಲ್ಲಿ ಎಕ್ಸೆಟ್ರಾ ಎಲ್ಲ ಅಲ್ಲಿ ನಡೀತೈತಿ. ನೋಡೋಣ ಹೆಂಗಾಗುತ್ತೆ ಸಾಂಗ್. ಓಕೆ ಸ್ಟಾರ್ಟ್. ಬರ್ಸ್ ನೋಡು ಹೇಳ. ಯವ್ವ ಯವ್ವ ಗೆಣಸ ಕುಡಿಕ್ಯಾಗ ಹಾಕಿ ಕುದಸ ಸುತ್ತ ಮಾಡಿ ತಿನ್ಸ ಬಾಲವಾಡಿಗೆ ಕಳಸ ಅಂತಾನ ಬಾಸ ಏನ. ಗೈಸ್, ಹೊಸ ಸಾಂಗ್ ಬರಾವತೈತಿ, ಎಲ್ಲರೂ ಸಪೋರ್ಟ್ ಮಾಡ್ರಿ. ದೀಪ ಹಾಡಾವತ್ತಾಳ, ದೀಪ ಹಾಡ್ಯಾಳ, ನಾನು ಲಿರಿಕ್ ಬರ್ದೀನಿ. ಸೊ ಅದಕ್ಕೆ ಎಲ್ಲರೂ ಸಪೋರ್ಟ್ ಇರಲಿ. ಮಸ್ತ್ ಬರುತ್ತೆ ಅಂದ್ಕೊಂಡಿವಿ ಹಾಡ. ನಿಮ್ಗೆ ಹೆಂಗೆ ಬರುತ್ತೆ ಬಂತಂದ್ರೆ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು ನೀವು ದಯವಿಟ್ಟು. ನೋಡು, ಈಗ ಊಟ ಮನೇಲೇ ಮಾಡಿ ಬಂದೀವಿ. ದಿನ ಇದಾಗ್ಬಿಟ್ಟೈತೆ ಕಾಯ್ಕ. ನಾವಿಲ್ಲಿ ಬರೋದು ಸಂಜೆಗೆ ಮನೆಗೆ ಹೋಗೋದು, ನಾವಿಲ್ಲಿ ಬರೋದು ಸಂಜೆಗೆ ಮನೆಗೆ ಹೋಗೋದು, ಅದೇ ಆಗ್ಬಿಟ್ಟೈತಿ. ಏನಾರ ಹೊಸದು ಮಾಡ್ಬೇಕಂತೀವಿ, ಹೊಸದು ಮಾಡೋಕ್ಕೇನು ಟೈಮ್ ಕೂಡಿ ಬರಾಗುತ್ತಿಲ್ಲ. ಅದಕ್ಕೆ ನೀ ಏನು ಮಾಡಾಕತ್ತಿ, ನೀ ಮಾತಾಡೇನ್ರ. ಇವತ್ತು ಠಿಕಾಣಿಲೇ, ಇವತ್ತು ಊಟ ಪಾಠ ಜಾತ್ರೆ ಜೂಟ ಎಲ್ಲ ಇಲ್ಲೇ. ಇವತ್ತು ದೀಪ ರೊಟ್ಟಿ ಬೆಂಡಿಕಾಯಿ ಪಲ್ಯ ಮಾಡ್ಯಾಳ. ಈಕಿನ ಹೊಡ್ಯಾಕೆ ಚಲೋ ಮಾಡ್ಯಾಳ. ಇಲ್ಲೇ ಸೀಸನ್, ಇವನು ಹೊಡ್ಯಾಕತ್ತಾನ. ದೀಪ ಹೊಡೆದು ನಿಂತ. ಬರ್ರಿ ಊಟ ಮಾಡೋದು. ನೋಡಿದ್ರೊಳಗೆ 1 ನಿಮಿಷನಾಗ ಕಲ್ಲಂಗಡಿ ಕಟ್ ಮಾಡ್ಕೊಂಬಂದ ಸ್ವಲ್ಪ. ಹೆಂಗೆ ಕಟ್ ಮಾಡಿದ್ದೀನ ಇಷ್ಟು ಜಲ್ದಿ ಹೇಳಿ, ಗೆಸ್ ಮಾಡಿ ಹೆಂಗೆ ಮಾಡಿರ್ಬೋದಂತ. ಇದು ಶೇಪ್ ನೋಡಿದ್ರೆ ಗೊತ್ತಾಗ್ತೈತೆ. ಕಲ್ಲಂಗಡಿ ಕಟ್ ಮಾಡಿ ಆಮೇಲೆ ಅದ್ರೊಳಗೆ ಸೌಟ್ ಹಾಕಿ ಕೆಬ್ರಿ ಈಸಿ ನೋಡ್ರಿ. ಹಿಂಗೆ ಮಾಡ್ಕೊಂಡ್ರೆ ಜಲ್ದಿ ಕಟ್ ಆಗುತ್ತೆ. ನಾವು ಚಾಕು ತೊಗೊಂಡು ಶೇಪ್ ಕಟ್ ಮಾಡೋಕ್ಕಿಂತ ಕೆಬ್ರಿ ಹೋಗೋದು ಮಸ್ತ್ ಐತೆ. ನೀವು ಟ್ರೈ ಮಾಡಿರಿ ಹಿಂಗೆ ಕಲ್ಲಂಗಡಿ.